ಅರವಿಂದಾಜಿ. I'll just. ನೀವು ಕೇಳಿದ ಉಂಗ್ರ ತಂದಿದ್ದೀನಿ ನೋಡಿ. Thank you very much, Sage. ಓಕೆ ಮೇಡಮ್. ಮನೀಷಾ, ಒಂದ್ ನಿಮಿಷ ಇಲ್ಲಿಗೆ ಬಾ. ಬಂದೆ ಆಂಟಿ. ಕಮಾನ್ ಮಿತ್ರ, ಕಮ್. ಈ ಉಂಗ್ರ ನೋಡಿ ಹೇಗಿದೆ, ಮತ್ತೆ ಹೊಸದಾಗಿ ತರಿಸ್ದೆ. ಇಟ್ಸ್ ಬ್ಯೂಟಿಫುಲ್ ಆಂಟಿ. ಅಮ್ಮ ನಮಸ್ಕಾರ. ಬನ್ನಿ ಪುರೋಹಿತ್ರೆ, ಲೇಟ್ ಆಗ್ತಾ ಇದೆ, ಬನ್ನಿ. ಹಾಗೆ ಆಗ್ಲಿ. ಅಮ್ಮ, ಭಾಗ್ಯಂಗೆ ನಾವು ಯಾವ ರೀತಿನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಈ ನಿಶ್ಚಿತಾರ್ಥನ ನಿಲ್ಸೋದಕ್ಕೂ ಆಗ್ತಾ ಇಲ್ಲ. ಇನ್ನೇನ್ ಮಾಡೋದು ತ್ರಿವಿಕ್ರಮ? ಭಾಗ್ಯನ ಅದೃಷ್ಟ ಇಷ್ಟೇ ಅಂತ ನಾವು ಸುಮ್ಮನಾಗ್ಬೇಕು ಅಷ್ಟೇ. ಮಿತ್ರ, ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಎಷ್ಟೋ ದಿನದಿಂದ ನಾನು ಕಾಣ್ತಿದ್ದ ಕನಸು ಇವತ್ತಿಗೆ ನಿಜ ಆಗ್ತಿದೆ. ನಿನ್ ಜೊತೆ ನನ್ನ ಜೀವನ ಒಂದಾಗೋದಕ್ಕೆ ಇದು ನಮ್ಮ ಮೊದಲನೇ ಹೆಜ್ಜೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಮಿತ್ರ. ಮನೀಷಾ, ಬನ್ನಿ. ಹಾ ಆಂಟಿ, ಬರ್ತಿದೀವಿ. ಮನೀಷಾ, 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 ಅಯ್ಯೋ ಏನಾಯ್ತಮ್ಮ? ಮನೀಷಾ, ಏನ್ ಮಾಡ್ಕೊಂಡೆ? ಮನೀಷಾ, ಕಾಲು ಟ್ವಿಸ್ಟ್ ಆಯ್ತಾ ಆಂಟಿ? ನಿಧಾನ, ಬಾ ಬಾ ಈ ಕಡೆ ಬಾ. ನಿಧಾನಕ್ ಬಾ, ಮೆಲ್ಲಗೆ ಮೆಲ್ಲಗೆ. ಹುಷಾರಾಗಿರ್ಬೇಕಲ್ವಾ ಮನೀಷಾ? ಇವತ್ತೇ ಎಂಗೇಜ್ಮೆಂಟ್ ಇಟ್ಕೊಂಡು ಹೀಗೆಲ್ಲ ಆದ್ರೆ ಹೇಗೆ ಹೇಳು? ಆಂಟಿ, ನೀವ್ ಯೋಚನೆ ಮಾಡ್ಬಿಡಿ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಮನೀಷಾ, ಯು ಡೋಂಟ್ ವರಿ, ನಾನು ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ಬರ್ತೀನಿ. ಮನೀಷಾ, ಫಸ್ಟ್ ಏಡ್ ಬಾಕ್ಸ್ ಇಲ್ಲೇ ಎಲ್ಲೋ ಇರ್ಬೇಕಲ್ಲ, ಎಲ್ಲೋಯ್ತು? ಭಾಗ್ಯ, ಭಾಗ್ಯ, ಇದೇ ನಿನ್ ಕೈ ಮೇಲೆ ಗಾಯ? ಇದು ಮನೀಷಾ, 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 ಗಾಯ ಹೇಗಾಯ್ತು ಅಂತ ಕೇಳಿದ್ರು ಸುಮ್ನಿದ್ಯಲ್ಲ, ರಕ್ತ ಬೇರೆ ಬರ್ತಾ ಇದೆ. ಇದನ್ನ ಹಾಗೆ ಬಿಟ್ರೆ ಸರಿಯಲ್ಲ, ಇರು ಔಷಧಿ ಹಚ್ತೀನಿ.
ನೀನೇನಾದ್ರೂ ಮನುಷ್ಯನ ಹಿಡ್ಕೊಳ್ದೇ ಇದ್ದಿದ್ರೆ ಅವಳು ಕೆಳಗೆ ಬಿದ್ದು ಕೈಯೋ ಕಾಲೋ ಮುರ್ಕೊಂಡಿರೋಳು. ನಿನಗೆ ಅವಳ ಮೇಲೆ ಕೋಪ ಇದ್ರು ಅವಳು ಅಪಾಯದಲ್ಲಿದ್ದಾಗ ಸಹಾಯ ಮಾಡೋದಕ್ಕೆ ಹಿಂಜರಿಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಿನ್ನಲ್ಲಿ ನನಗೆ ತುಂಬಾ ಇಷ್ಟ ಆಗೋ ಗುಣ ಅದೇ ಭಾಗ್ಯ. ನೀನು ಶತ್ರುನು ಕೂಡ ಸ್ನೇಹಿತರಾಗೆ ನೋಡ್ತೀಯ. ಯಾರನ್ನೂ ಅಷ್ಟು ಸುಲಭವಾಗಿ ದೂರ ತಳ್ಳಲ್ಲ. ಎಲ್ಲರಲ್ಲೂ ನೀನು ಒಳ್ಳೆಯದನ್ನೇ ನೋಡ್ತೀಯ. ನಿನಗೆಷ್ಟೇ ನೋವಿದ್ರು ಮನಸ್ಸಲ್ಲೇ ಇಟ್ಕೋತೀಯ ಹೊರತು ಅದನ್ನ ಬೇರೆಯವ್ರಿಗೆ ಹೇಳಿ ಅವ್ರಿಗೆ ಬೇಜಾರು ಮಾಡಲ್ಲ. ಯು ಆರ್ ಸಮಥಿಂಗ್ ಸ್ಪೆಷಲ್ ಭಾಗ್ಯ. ಭಾವಂಗೆ ಅಕ್ಕ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಆ ಪ್ರೀತಿನ ಪರಿಸ್ಥಿತಿಗಳು ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಅವ್ರ ಸುತ್ತ ಇರೋರು ಅವರನ್ನ ಅವರಾಗಿರೋದಕ್ಕೆ ಬಿಡ್ತಾನೇ ಇಲ್ಲ. ಈಗ ಕೂಡ ಅವ್ರ ಅಮ್ಮಂಗೋಸ್ಕರನೇ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿರೋ ಹಾಗಿದ್ದಾರೆ. ಮಿತ್ರ, ವಾಟ್ ಇಸ್ ದಿಸ್? ಏನೂ ಇಲ್ಲ ಮನುಷ್ಯ. ಭಾಗ್ಯನ್ ಕೈಗೂ ಗಾಯ ಆಗಿತ್ತು, ಅದಕ್ಕೆ ಬ್ಯಾಂಡೇಜ್ ಹಾಕ್ತಾ ಇದ್ದೆ. ಅಲ್ಲಿ ನನ್ ಕಾಲಿಗೆ ನೋವಾಗಿದೆ ಅಂದ್ರೆ ಫಸ್ಟ್ ಏಡ್ ಬಾಕ್ಸ್ ತರ್ತೀನಿ ಅಂತ ಹೇಳಿ ಇಲ್ಲೇ ಫಿಕ್ಸ್ ಆಗ್ಬಿಟ್ಯಾ? ಅವಳು ಗಾಯ ಆಗಿ ರಕ್ತ ಬರ್ತಿದೆ ಮನುಷ್ಯ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ವಾಟ್ ಎವರ್, ಆಯಿಂಟ್ಮೆಂಟ್ ಹಚ್ಚಿದ್ದಾಯ್ತಲ್ವಾ, ಇಂಥವು ದಯಮಾಡ್ಸಿ. ಅಲ್ಲ ನೀನೇನು ಕಾಲ್ ನೋವು ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ಯಾ? ತಾವು ಮಾಡೋ ಘನ ಕಾರ್ಯಕ್ಕೆ ನನಗೆಲ್ಲ ಕಡಿಮೆ ಆಯ್ತು. ಸುಮ್ಮನೆ ಕೇರ್ ತೋರಿಸೋ ಅವಶ್ಯಕತೆ ಇಲ್ಲ. ಸಾರಿ. ಏನ್ ಜಾನೋ ಇದು? ನಾನು ಸಾರಿ ಅಂದ್ರೆ ಅಟ್ಲೀಸ್ಟ್ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೂ ಕೂಡ ನಿನಗೆ ಮನ್ಸು ಬರಲ್ವಾ? ನಡ್ದಿರೋದಕ್ಕೆ ಸಾರಿ ಕೇಳ್ಬೇಕು ಅನ್ನೋ ಮನ್ಸು ನಿನಗಿದೆ. ತಪ್ಪು ನಡೆದಾಗ ನಿನ್ ಮನ್ಸು ಗೊತ್ತಾಗತ್ತೆ. ಪರವಾಗಿಲ್ಲ, ನೀನು ಕೂಡ ಎಚ್ಚರಿಕೆನಲ್ಲೇ ಇದೆಯಾ. ವಾಟ್ ಯು ಮೀನ್? ಯಾಕೆ ಈ ರೀತಿ ಹೇಳ್ತಾ ಇದೀಯಾ? ತಪ್ಪಾಗಿದೆ, ನಾನು ಗೊತ್ತಾಗದೆ ಗುದ್ಬಿಟ್ಟೆ, ಅದಕ್ಕೆ ಸಾರಿ ಹೇಳಿದ್ದು. ಇಷ್ಟು ಸಣ್ಣ ವಿಷಯಕ್ಕೆ ನೀನ್ ಸಾರಿ ಹೇಳ್ತಾ ಇದೀಯಾ ಅಂದ್ಮೇಲೆ ನಿಮ್ ಮನೇಲಿ ಇಷ್ಟು ದೊಡ್ಡ ತಪ್ಪು ನಡೀತಾ ಇದೆ. ಅದನ್ ಮಾತ್ರ ಪ್ರಶ್ನಿಸೋ ಅಷ್ಟು ಧೈರ್ಯ ನಿನಗಿಲ್ಲ ಅಲ್ವಾ? ತಪ್ಪು ಅಂತ ತೋರ್ಸೋದಕ್ ಕೂಡ ಒಂದ್ ಹೆಜ್ಜೆನೂ ಮುಂದೆ ಇಡ್ತಾ ಇಲ್ಲ. ನಡೀತಾ ಇರೋದು ಅನ್ಯಾಯ ಅಂತ ನಿನ್ ಮನ್ಸಿಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಜಾನು, ನಿನ್ಗಿನ್ ಯಾವ ರೀತಿ ಹೇಳಬೇಕು ಗೊತ್ತಾಗ್ತಿಲ್ಲ. ನಡೀತಿರೋದು ತಪ್ಪು ಅಂತ ನನಗೂ ಗೊತ್ತು. ಅದರಿಂದ ಭಾಗ್ಯಾತ್ಗೆಗೆ ಅನ್ಯಾಯ ಆಗ್ತಿದೆ ಅಂತನೂ ಕೂಡ ಗೊತ್ತು. ಮನೆಯವರೆಲ್ಲ ಒಳ್ಳೆ ಮೂರ್ಖರ ಥರ ಈ ನಿಶ್ಚಿತಾರ್ಥ ಮಾಡ್ತಿದ್ದಾರೆ ಅಂತನೂ ಗೊತ್ತು. ಆದರೆ ಯಾರಿಗೂ ಈಗ ಏನು ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಯಾರು ಕೂಡ ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು ವಿವೇಕ್. ನಿಮ್ ಮನೆಯವ್ರಿಗೆ ನೀನೇ ತಪ್ಪಿನ ಬಗ್ಗೆ ಹೇಳೋದಕ್ಕಾಗ್ತಾ ಇಲ್ಲ. ನಿಮ್ಮವರು ಅಂತ ತಾನೇ ಅನ್ಯಾಯ ನಡೀತಾ ಇದ್ರು ಕೂಡ ತಡಿತಾ ಇಲ್ಲ. ಇಷ್ಟೇ ಅಲ್ವಾ ಈ ಮನೇಲಿ ನಿನಗಿರೋ ಬೆಲೆ? ನೋಡು ಜಾನು, ಭಾಗ್ಯಾತ್ಗೆ ಅಂದ್ರೆ ನನಗೂ ಕೂಡ ಇಷ್ಟನೇ. ಅವ್ರಿಗೊಳ್ಳೆ ಫ್ರೆಂಡ್ ಆಗಿದ್ದೆ. ಪ್ರತಿಯೊಂದನ್ನು ಅವ್ರ ಹತ್ರ ಶೇರ್ ಮಾಡ್ತಿದ್ದೆ. ತುಂಬ ಅಭಿಮಾನ ಇಟ್ಕೊಂಡಿದ್ದೆ. ಅಫ್ಕೋರ್ಸ್ ಅತ್ತಿಗೆ ಡಿವೋರ್ಸ್ ತನಕ ಹೋಗಿದ್ದು ನನಗೆ ತುಂಬಾ ಹರ್ಟ್ ಆಯಿತು. ಆಗಿಂದ ನಾನು ಅತ್ತಿಗೆಯಿಂದ ದೂರ ಇದ್ದೀನಿ. ಆದರೆ ಭಾಗ್ಯ ಅತ್ತಿಗೆನ ಈಗ ನಾನು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೀನಿ. ಆದರೂ ನನ್ನ ಕೈಲೀಗ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆ ನೋವು ನನಗೂ ಕೂಡ ಇದೆ ಜಾನು. ಅದು ನಿನ್ಗೆ ಯಾವತ್ತೂ ಅರ್ಥ ಆಗಲ್ಲ. ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ.
ಮನೇಲಿ ಎಲ್ರು ನಮ್ಮ ದೊಡ್ಡಮ್ಮ ಹೇಳಿದ ಹಾಗೆ ಕೇಳ್ತಾರೆ. ಅವ್ರ ಗೆರೆ ಎಳೆದ್ರೆ ಅದನ್ನ ಯಾರು ಕೂಡ ದಾಟೋದಿಲ್ಲ. ನಾನೇನಾದ್ರೂ ಮಾಡೋದಿದ್ರೆ ಆ ಗೆರೆ ಎಳೆಯೋದ್ರೊಳಗೆ ಮಾಡಬೇಕಿತ್ತು. ಈಗ ಅವಕಾಶ ಕಳ್ಕೊಂಡಾಯ್ತು. ಅದಕ್ಕೆ ನಾನೇನು ಮಾಡೋಕ್ಕಾಗ್ತಾ ಇಲ್ಲ ಜಾನು. ನಿನ್ನನ್ನು ಅರ್ಥ ಮಾಡ್ಕೊಂಡ್ರು ಮಾಡ್ಕೊಳ್ದೇ ಇದ್ರು ಈ ನಿಶ್ಚಿತಾರ್ಥ ನನಗೂ ಕೂಡ ಇಷ್ಟ ಇಲ್ಲ. ಹಾಗೆ ಅದನ್ನು ತಡೆಯೋ ಅವಕಾಶ ಕೂಡ ನನ್ನ ಕೈಲಿಲ್ಲ. ನನ್ನ ಪರಿಸ್ಥಿತಿನ ಹೇಗೆ ಅರ್ಥ ಮಾಡ್ಕೋತೀಯೋ ಅದು ನಿನ್ನಿಷ್ಟ. ಅಮ್ಮ, ಮುಹೂರ್ತಕ್ಕೆ ಸಮಯ ಆಗ್ತಿದೆ. ಹುಡುಗ ಹುಡುಗಿ ಬಂದು ಕೂತ್ಕೊಂಡ್ರೆ ನಿಶ್ಚಿತಾರ್ಥ ಕಾರ್ಯಕ್ರಮನ ಮುಂದುವರಿಸ್ಬೋದು. ಹಾಗೆ ಆಗ್ಲಿ ಪುರೋಹಿತ್ರೆ. ಮನೀಷಾ ಮಿತ್ರ ಹೋಗ್ ಕೂತ್ಕೊಳ್ಳೋ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಸ್ಸುಚಿ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹಿ ಕವಿಂ ಕವೀನಾಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಅಮ್ಮ, ಹೂವು ಮತ್ತೆ ಅಕ್ಷತನ ದೇವ್ರ ಮೇಲೆ ಹಾಕಿ ನಮಸ್ಕಾರ ಮಾಡಿ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಫಾಲಚಂದ್ರಾಯ ನಮಃ. ಓಂ ಧೂಮಕೇತವೇ ನಮಃ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಏನ್ರಿ, ಒಂದ್ ನಿಮಿಷ. ಏನ್ ಅರವಿಂದ? ಆ ಪ್ರಶ್ನೆ ಕೇಳ್ಬೇಕಾಗಿರೋದು ನಾನು. ಅಂದ್ರೆ ಅಂದ್ರೆ ಅಂತ ಕೇಳ್ತಾ ಇದ್ದೀರಲ್ಲ, ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಸ್ವಲ್ಪ ನಗ್ತಾ ನಿಂತ್ಕೊಂಡ್ರೆ ಚೆನ್ನಾಗಿರತ್ತೆ. ಈ ರೀತಿ ಮುಖ ಉದಿಸ್ಕೊಂಡಲ್ಲ. ನೋಡು ಅರವಿಂದ, ನೀನ್ ಎಲ್ಲಾನು ಯೋಚನೆ ಮಾಡಿ ಮಾಡ್ತಾ ಇದೆಯೋ ಯೋಚನೆ ಮಾಡದೆ ಮಾಡ್ತಾ ಇದೆಯೋ ನನಗೇನು ಗೊತ್ತಾಗ್ತಿಲ್ಲ. ಅವಸರದಿಂದ ಮಾಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಆತರ ಪಟ್ಟು ನಿರ್ಧಾರ ತಗೊಂಡಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ಅದನ್ನ ನಾನು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಲ್ಲ. ಅಟ್ಲೀಸ್ಟ್ ನನ್ನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ನೀನು ಮಾಡ್ತಾ ಇಲ್ಲ. ಇಲ್ಲೋಡಿ, ವಿಷಯ ಇಲ್ಲಿವರೆಗೂ ಬಂದಾದ್ಮೇಲೆ ಇನ್ನೂ ಉದ್ದೇಶಗಳನ್ನ ಕಂಡುಹಿಡಿಯೋದು, ನಿರ್ಧಾರಗಳನ್ನ ತಿಳ್ಕೊಳ್ಳೋ ಅಂಥದ್ದೆಲ್ಲ ಇರಲ್ಲ. ಒಳ್ಳೇದೋ ಕೆಟ್ಟದು ಮುಂದಕ್ಕೆ ಹೋಗೋದನ್ನ ಬಿಟ್ಟು ಮತ್ತೆ ಹಿಂದೆ ತಿರುಗಿ ನೋಡೋದು ನಡೆಯೋದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಸ್ವಲ್ಪ ನಗ್ನಗ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ನಡಿಬೇಕಾಗಿರೋ ಶುಭ ಕಾರ್ಯನೂ ಶುಭವಾಗಲ್ಲ. ನಡೀರಿ. ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ನೀವು ಕೂಡ ಹಾಕಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ನನ್ನ ಕ್ಷಮಿಸು ಭಾಗ್ಯ. ನಡೀತಿರೋದು ತಪ್ಪು ಅಂತ ಗೊತ್ತಿದ್ರೂ ತಡೆಯೋದಕ್ಕಾಗ್ತಾ ಇಲ್ಲ. ನಿನಗೆ ಅನ್ಯಾಯ ನಡೀತಿದೆ ಅಂತ ನನಗೆ ಗೊತ್ತಿದ್ರೂ ಸಹ ನ್ಯಾಯ ಮಾಡೋ ರೀತಿ ನನ್ನ ಕೈಲಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಭಾಗ್ಯ ಏನು ಯಾಕೆ ಬಂದಿಲ್ಲ? ಯಾಕೆಲ್ಲೂ ಕಾಣಿಸ್ತಿಲ್ಲ? ಬಾವ ಅಕ್ಕನ್ನ ಹುಡುಕ್ತಾ ಇರೋ ಹಾಗಿದೆ. ಅಕ್ಕನ ಮೇಲಿರೋ ಪ್ರೀತಿನ ಕೂಡ ಹೊರಗಡೆ ಹೇಳ್ಕೊಂತಿಲ್ಲ. ಅಮ್ಮ ಹಾಕಿರೋ ಗೆರೆನ ದಾಟೋದೂ ಇಲ್ಲ. ಹೆಂಡತಿ ಮನ್ಸಿಗೆ ಎಷ್ಟು ನೋವಾಗತ್ತೆ ಅಂತ ಮಾತ್ರ ಯೋಚನೆನೇ ಮಾಡ್ತಿಲ್ಲ. ಇನ್ ಮನ್ಸಲ್ಲಿ ಎಷ್ಟೇ ಪ್ರೀತಿ ಇದ್ರೂ ಏನ್ ಲಾಭ? ಎಷ್ಟೇ ಅಭಿಮಾನ ತೋರ್ಸಿದ್ರು ಏನ್ ಪ್ರಯೋಜನ? ಓಂ ತಚ್ಚಯ್ಯಾರಾವಣಿ ಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ನೋಡಪ್ಪ, ಹೂ ತಗೊಂಡು ಹಾಕು. ತಚ್ಚಯ್ಯಾರಾವಣಿ ಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತ ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಅಕ್ಷತೆ ಕಾಳನ್ನ ಹಾಕ್ತಾ ಇರಪ್ಪ. ಚಿಕ್ಕಮ್ಮ ನೋಡಿದ್ರಾ,
ಭಾಗ್ಯ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಹಾ, ಯಾವ ಮುಖ ಇಟ್ಕೊಂಡ್ ಬರ್ತಾಳೆ? ಗಂಡನ್ಗೆ ಮನುಷ್ಯ ಜೊತೆ ನಿಶ್ಚಿತಾರ್ಥ ಆಗೋದನ್ನ ನೋಡಕ್ಕಾಗ್ದೆ, ನೋಡಿ ತಡ್ಕೊಳಕ್ಕಾಗ್ದೆ ಯಾವ್ದೋ ಮೂಲೆಯಲ್ಲಿ ಹೋಗಿ ಅಳ್ತಿರ್ತಾಳೆ. ಹೋಗ್ಲಿ ಬಿಡು, ಗುರಾಯಿಸ್ತಾ ಇಲ್ಲೇ ನಿಂತಿದ್ರೆ ಹಬ್ಬದಂತ ಈ ಕಾರ್ಯಕ್ರಮ ಕೂಡ ಖುಷಿನೇ ಇಲ್ದಿರೋ ಹಾಗಾಗತ್ತೆ. ಆ ಭಾಗ್ಯ ಈ ನಿಶ್ಚಿತಾರ್ಥ ಅಕ್ಕಪಕ್ಕ ಬರ್ತಿರೋದೇ ಒಳ್ಳೇದು. ಸರಿಯಾಗಿ ಹೇಳಿದ್ರಿ ಚಿಕ್ಕಮ್ಮ. ಇಲ್ದೇ ಇದ್ರೆ ಎಲ್ರೂ ಖುಷಿಯಾಗಿರುವಾಗ ಅವಳು ಮಾತ್ರ ಏನೋ ಕಳ್ಕೊಂಡಿರೋ ಹಾಗೆ ಮುಖ ಇಟ್ಕೊಂಡು ಎಲ್ರೂ ಮುನ್ನೋ ಹಾಳು ಮಾಡ್ತಿದ್ಲು. ಅಕ್ಕ ಎಲ್ಲಿ ಹೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಅಕ್ಕ, ನೀನೇನ್ ಇಲ್ಲಿದ್ಯಾ? ಅಲ್ಲಿ ಬಂದ್ ಮಾಡೋದೇನಿದೆ ಜಾನು? ನಡೆಯೋ ನಿಶ್ಚಿತಾರ್ಥ ನೋಡಿ ಸಂಭ್ರಮ ಪಡ್ಲಾ? ಅವರಿಬ್ರು ಒಂದಾಗ್ತಿರೋದನ್ನ ನೋಡಿ ಖುಷಿ ಪಡ್ಲಾ? ಇದು ನಿಲ್ಲೋ ಹಾಗೆ ಕಾಣ್ತಿಲ್ಲ. ನಿಲ್ಸೋಣ ಅಂದ್ರು ನಿಲ್ಸೋ ಆತ್ಮವಿಶ್ವಾಸ ಕೂಡ ಕಟ್ ಹಾಕಿದ್ದಾರೆ. ಎಲ್ಲ ಗೊತ್ತಿದ್ರು ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಅಕ್ಕ, ಈ ನಿಶ್ಚಿತಾರ್ಥನ ಯಾರು ನಿಲ್ಲಿಸದೆ ಹೋಗ್ಬೋದು, ಆದ್ರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇದೆ. ಏನ್ ಹೇಳ್ತಿದ್ಯಾ ಜಾನು? ಹೌದಕ್ಕ, ಈ ಕೊನೆ ನಿಮಿಷದಲ್ಲಿ ಯಾರಾದ್ರೂ ತಡೆಯೋದಕ್ ಸಾಧ್ಯ ಇದೆ ಅಂದ್ರೆ ಅದು ಭಾವ ಮಾತ್ರ. ಏನು, ಮಿತ್ರ ಅವರು ನಿಶ್ಚಿತಾರ್ಥನ ನಿಲ್ಸೋದಾ? ಭಾಗ್ಯ ಜಾನು ಇಬ್ರು ಕಾಣಿಸ್ತಿಲ್ವಲ್ಲ. ಇಬ್ರು ಸೇರಿ ನಿಶ್ಚಿತಾರ್ಥ ನಿಲ್ಸೋಕೆ ಏನಾದ್ರೂ ಪ್ಲಾನ್ ಮಾಡ್ತಿರ್ಬೋದಾ? ಹೌದಕ್ಕ, ಭಾವಂಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ. ನಿನ್ನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ಅದನ್ನ ತೋರಿಸ್ಕೊಳ್ಳೋದಕ್ಕೆ ಅವ್ರ ಪರಿಸ್ಥಿತಿನೇ ಅವರನ್ನ ತಡಿತಾ ಇದೆ. ನಿನ್ ಮೇಲಿರೋ ಪ್ರೀತಿನ ತೋರ್ಸೋದಕ್ಕೆ ಅವ್ರ ಸುತ್ತ ಇರೋ ಸಂದರ್ಭಗಳು ಅವರನ್ನ ಹಿಂದಕ್ಕೆ ಎಳಿತಾ ಇದೆ. ಅದಕ್ಕೇನೆ ನಿನಗೆ ಅವ್ರ ಪ್ರೀತಿನ ಅವ್ರು ಸಂಪೂರ್ಣವಾಗಿ ಕೊಡೋದಕ್ಕಾಗ್ತಾ ಇಲ್ಲ. ಹಾಗೇನೆ ಅವ್ರ ಅಮ್ಮ ಹಾಕಿರೋ ಗೆರೆನ ಅವ್ರು ದಾಟೋದಕ್ಕೂ ಆಗ್ತಿಲ್ಲ. ಅವ್ರ ಮನ್ಸಲ್ಲಿರೋ ಪ್ರೀತಿನ ನಾವು ಹೊರಗಡೆ ತೆಗಿಯೋಕಾದ್ರೆ ಖಂಡಿತವಾಗ್ಲೂ ಅವ್ರು ಈ ನಿಶ್ಚಿತಾರ್ಥನ ನಿಲ್ಲಿಸ್ತಾರೆ. ಜಾನು, ನೀನ್ ಯಾವ ಉದ್ದೇಶಕ್ಕೆ ಇದನ್ನೆಲ್ಲ ಹೇಳ್ತಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ಈ ಕ್ಷಣಕ್ಕೆ ಆ ನಿಶ್ಚಿತಾರ್ಥನ ತಡೆಯೋಕೆ ಇನ್ಯಾರಿಗೂ ಆಗಲ್ಲ. ಆಗತ್ತೆ ಅಂತ ಎದುರು ನೋಡೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲ ಅಕ್ಕ, ಎಷ್ಟೇ ದೊಡ್ಡ ಮಂಜಿನ ಬೆಟ್ಟ ಆದ್ರೂ ಸ್ವಲ್ಪ ಬೆಂಕಿ ತಾಕಿದ್ರೆ ಅದು ಖಂಡಿತವಾಗ್ಲೂ ಕರಗತ್ತೆ. ಇವಾಗ ಮಿತ್ರ ಭಾವ ಕೂಡ ಒಂದ್ ಮಂಜಿನ ಪರ್ವತದ ಹಾಗೆ ಗಂಭೀರವಾಗಿ ಆ ನಿಶ್ಚಿತಾರ್ಥದಲ್ಲಿ ಕೂತಿದ್ದಾರೆ. ಆದ್ರೆ ಪ್ರೀತಿ ಅನ್ನೋ ಬಿಸಿ ತಾಕ್ದಾಗ ಖಂಡಿತವಾಗ್ಲೂ ಕರ್ಗೋ ಹೋಗ್ತಾರೆ. ಖಂಡಿತವಾಗ್ಲೂ ಈ ನಿಶ್ಚಿತಾರ್ಥನ ನಿಲ್ಲಿಸ್ಬಿಡ್ತಾರಕ್ಕ. ಅದ್ ಹಾಗಲ್ಲ ನನ್ ಜಾನು. ಮಾತ್ ಕೇಳಕ್ಕ. ಅವ್ರ ಆತರ ನಿರ್ಧಾರ ತಗೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರು ಖಂಡಿತ ಹಾಗೆ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ನೀನೀಗ ಮಾಡ್ಬೇಕಾಗಿರೋದು ಅವ್ರ ಮನ್ಸಲ್ಲಿ ನಿನ್ ಮೇಲಿರೋ ಪ್ರೀತಿನ ನೀನ್ ಹೊರಗ್ ತೆಗಿಬೇಕು. ನೀನಂದ್ರೆ ಅವ್ರಿಗೆ ಎಷ್ಟಿಷ್ಟ ಅಂತ ಅವ್ರು ತೋರ್ಸೋ ಹಾಗೆ ಮಾಡ್ಬೇಕು. ಅಕ್ಕ ತಂಗಿ ಇಬ್ರು ಚೆನ್ನಾಗಿ ಪ್ಲಾನ್ ಮಾಡ್ತಿದ್ದಾರೆ. ಈಗೇನಾದ್ರೂ ಮಾಡಿ ನಡೀತಿರೋ ಎಂಗೇಜ್ಮೆಂಟ್ ನಿಲ್ಸೋಕ್ ನೋಡ್ತಿದ್ದಾರೆ. ಅದ್ಯಾವುದೇ ಪರಿಸ್ಥಿತಿಲೂ ಇವ್ರ ಪ್ಲಾನ್ ನಡಿಬಾರ್ದು. ನಾನಾಗ್ಲೇ ಗಮನಿಸ್ದೆ, ನಿನ್ ಕೈಗೆ ಗಾಯ ಆಗಿದ್ದಕ್ಕೆ ಅವ್ರು ವಿಲ ಒದ್ದಾಡಿದ್ರು. ನಿನಗ್ ನೋವಾಯ್ತು ಅಂತ ಗೊತ್ತಾಗಿ ಅವರು ನೋವನ್ ತಿಂದ್ರು. ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ದೆ ಪಕ್ಕದಲ್ಲೇ ಕುತ್ಕೊಂಡು ನಿನ್ ಕೈಗೆ ಆಯಿಂಟ್ಮೆಂಟ್ ಹಚ್ಚಿದ್ರು. ಇದಕ್ಕಿಂತ ದೊಡ್ಡ ಸಾಕ್ಷಿ ನಿನಗ್ ಬೇಕಾ ಅಕ್ಕ? ಅವ್ರು ನಿನ್ನ ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಹೇಳೋದಕ್ಕೆ. ಜಾನು, ನಿಮ್ಮ ಅಕ್ಕನ ತುಂಬಾನೇ ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ಯಾ. ಅಲ್ಲಿಗೆ ಬಂದು ಎಲ್ರ ಮುಂದೆ ಅವಮಾನ ಪಡೋಕೆ ನಿನ್ನ ಅಕ್ಕಂಗೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ಯಾ. ನೋಡಕ್ಕ, ಭಾವ ಈ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ಅರವಿಂದ ಅತ್ತೆ ಮಾತ್ರನೇ. ಆದ್ರೆ ಅವ್ರ ಒಳಗಿರೋ ಪ್ರೀತಿ ಹೊರಗಡೆ ಬಂದ್ರೆ ಅವ್ರ ಮಾತುಗೂ ಇಲ್ಲ ಅಂತ ಹೇಳ್ತಾರೆ.